ಒಮ್ಮೆ ಒಬ್ಬ ವಿದ್ಯಾರ್ಥಿ ಸನ್ಯಾಸಿ ತನ್ನ ಗುರುಗಳ ಬಳಿಗೆ ಹೋಗಿ, ಗುರುಗಳೇ, ನಾನು ಇನ್ನು ಮುಂದೆ ದೇವಸ್ಥಾನದಲ್ಲಿ ವಾಸಿಸಲಾರೆ ಎಂದು ಹೇಳಿದರು. ನಾನು ಈ ಸ್ಥಳವನ್ನು ಬಿಟ್ಟು ಶಾಂತಿಯುತ ಮತ್ತು ಶಾಂತ ಮಠಕ್ಕೆ ಹೋಗಲು ಬಯಸುತ್ತೇನೆ. ಆಗ ಮಾಸ್ಟರ್ ಸನ್ಯಾಸಿ ಕೇಳಿದರು, ಯಾಕೆ? ಈ ದೇವಸ್ಥಾನಕ್ಕೆ ಏನಾಗಿದೆ ಹೇಳಿ, ಏನಾಯಿತು ಹೇಳಿ. ಆಗ ವಿದ್ಯಾರ್ಥಿ ಸನ್ಯಾಸಿ ಹೇಳಿದರು, ನೋಡಿ, ಈ ದೇವಸ್ಥಾನದಲ್ಲಿ ಎಲ್ಲರೂ ವಿಷಕಾರಿಗಳು, ನನಗೆ ವಿಷಕಾರಿಯಾಗಿದೆ. ಈ ದೇವಸ್ಥಾನದಲ್ಲಿ ಕೆಲವು ಸನ್ಯಾಸಿಗಳು ರಾಜಕೀಯದಲ್ಲಿ ಅತಿಯಾಗಿ ಇದ್ದಾರೆ ಮತ್ತು ಇತರ ಕೆಲವು ಸನ್ಯಾಸಿಗಳು ಯಾವಾಗಲೂ ನನ್ನ ಬಗ್ಗೆ ಮತ್ತು ಇತರರ ಬಗ್ಗೆ ನಕಾರಾತ್ಮಕ ವಿಷಯವನ್ನು ಮಾತನಾಡುತ್ತಾರೆ ಮತ್ತು ಇನ್ನು ಕೆಲವರು ತಮ್ಮ ಇಡೀ ದಿನವನ್ನು ಕೇವಲ ಗಾಸಿಪ್ ಮಾಡುವುದನ್ನು ಬಿಟ್ಟು ಏನನ್ನೂ ಮಾಡದೆ ಕಳೆಯುತ್ತಾರೆ. ಈ ದೇವಾಲಯದಲ್ಲಿ ನನ್ನ ಆಧ್ಯಾತ್ಮಿಕ ಜೀವನವನ್ನು ನಾನು ಅಭ್ಯಾಸ ಮಾಡಬಹುದೆಂದು ನಾನು ಭಾವಿಸುವುದಿಲ್ಲ. ದಯವಿಟ್ಟು ನನ್ನ ಸುತ್ತಲೂ ವಿಷಕಾರಿ ಜನರು ಇಲ್ಲದ ಶಾಂತಿಯುತ ಮತ್ತು ಶಾಂತ ಮಠಕ್ಕೆ ಹೋಗಲು ನನಗೆ ಅವಕಾಶ ಮಾಡಿಕೊಡಿ. ಆಗ ಗುರು ಸನ್ಯಾಸಿ, ಸರಿ, ನಾನು ನಿನ್ನನ್ನು ಹೋಗಲು ಬಿಡುತ್ತೇನೆ, ಆದರೆ ಹೋಗುವ ಮೊದಲು ನೀನು ಕೊನೆಯ ಬಾರಿಗೆ ನನಗೆ ಒಂದು ಉಪಕಾರ ಮಾಡಬೇಕು. ಆಗ ವಿದ್ಯಾರ್ಥಿ ಸನ್ಯಾಸಿಯು, ಹೇಳು ಗುರುಗಳೇ, ನಾನು ನಿನಗಾಗಿ ಏನು ಮಾಡಬೇಕು ಎಂದು ಹೇಳಿದ ನಂತರ ಮಾಸ್ಟರ್ ಸನ್ಯಾಸಿ ಒಂದು ಚಮಚ ನೀರನ್ನು ತೆಗೆದುಕೊಂಡು ವಿದ್ಯಾರ್ಥಿ ಸನ್ಯಾಸಿಗೆ ಕೊಟ್ಟನು ಮತ್ತು ನೀವು ಮಠದ ಸುತ್ತಲೂ ಈ ಚಮಚ ನೀರನ್ನು ಕೊಂಡೊಯ್ಯಬೇಕು ಮತ್ತು ನೀವು ಅದನ್ನು ನನ್ನ ಬಳಿಗೆ ತರಬೇಕು, ಆದರೆ ಇಲ್ಲಿ ನೀವು ಒಂದು ಹನಿ ನೀರನ್ನು ಸುರಿಯಬಾರದು ಎಂಬ ಉಪಾಯ ಇಲ್ಲಿದೆ. ನೀವು ಅದನ್ನು ಮಾಡಲು ಸಾಧ್ಯವಾದರೆ ನಾನು ನಿಮ್ಮನ್ನು ಶಾಂತಿಯುತ ಮಠಕ್ಕೆ ಹೋಗಲು ಬಿಡುತ್ತೇನೆ. ಈ ವಿಲಕ್ಷಣವಾದ ಕೋರಿಕೆಯನ್ನು ಪೂರೈಸಿ ಯಜಮಾನರು ಅವನನ್ನು ಶಾಂತಿಯುತ ಮಠಕ್ಕೆ ಹೋಗಲು ಬಿಡುತ್ತಾರೆ ಎಂದು ಭಾವಿಸಿ ವಿದ್ಯಾರ್ಥಿ ಸನ್ಯಾಸಿಯು ಒಂದು ಚಮಚ ನೀರನ್ನು ತೆಗೆದುಕೊಂಡು ಮಠದ ಸುತ್ತಲೂ ಕೊಂಡೊಯ್ದರು ಮತ್ತು ಅದರಲ್ಲಿ ಒಂದು ಹನಿಯನ್ನು ಸುರಿಯದೆ ಸಂಪೂರ್ಣವಾಗಿ ಗಮನಹರಿಸಿದರು. ಆದ್ದರಿಂದ ಕೆಲವು ಗಂಟೆಗಳ ನಂತರ ವಿದ್ಯಾರ್ಥಿ ಸನ್ಯಾಸಿ ಸಂತೋಷದ ಮುಖದಿಂದ ಯಜಮಾನರ ಬಳಿಗೆ ಹಿಂತಿರುಗಿ ಹೇಳಿದರು ಮತ್ತು ಮಾಸ್ಟರ್ ಸನ್ಯಾಸಿ, ನಾನು ಅದನ್ನು ಮಾಡಿದ್ದೇನೆ ಎಂದು ಹೇಳಿದನು. ನಾನು ಈ ಚಮಚ ನೀರನ್ನು ಮಠದ ಸುತ್ತಲೂ ಚೆಲ್ಲಿದರೂ ಅದರಿಂದ ಒಂದು ಹನಿಯೂ ಚೆಲ್ಲದೆ ಹೋಗುತ್ತೇನೆ. ಆದ್ದರಿಂದ ಈಗ ನಾನು ಶಾಂತಿಯುತ ಮಠಕ್ಕೆ ಹೋಗುತ್ತೇನೆ. ಆಗ ಗುರು ಸನ್ಯಾಸಿ ಹೇಳಿದರು, ಸರಿ ನನ್ನ ವಿದ್ಯಾರ್ಥಿನಿ, ನೀನು ಹೋಗುವುದು ಉಚಿತ, ಆದರೆ ನೀನು ಹೋಗುವ ಮೊದಲು ಒಂದು ವಿಷಯ ಹೇಳು. ನೀನು ಮಠದ ಸುತ್ತ ಒಂದು ಚಮಚ ನೀರನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ ಒಬ್ಬ ಸನ್ಯಾಸಿಗಳು ರಾಜಕೀಯದ ಬಗ್ಗೆ ಮಾತನಾಡುವುದನ್ನು ನೀವು ಕೇಳಿದ್ದೀರಾ? ನೀವು ಯಾವುದನ್ನಾದರೂ ಕೇಳಿದ್ದೀರಾ? ಸನ್ಯಾಸಿಗಳು ಇತರ ಜನರ ಬಗ್ಗೆ ಗಾಸಿಪ್ ಮಾಡುತ್ತಾರೆ. ನಿಮ್ಮ ಬಗ್ಗೆ ಯಾವುದೇ ಸನ್ಯಾಸಿಗಳು ನಕಾರಾತ್ಮಕವಾಗಿ ಮಾತನಾಡುವುದನ್ನು ನೀವು ಕೇಳಿದ್ದೀರಾ? ಆಗ ವಿದ್ಯಾರ್ಥಿ ಸನ್ಯಾಸಿ ಹೇಳಿದರು, ಮಾಸ್ಟರ್ ಸನ್ಯಾಸಿ, ನಾನು ಚಮಚದ ಮೇಲೆ ಕೇಂದ್ರೀಕರಿಸಿದ್ದೇನೆ ಮತ್ತು ಆ ಎಲ್ಲಾ ಶಬ್ದಗಳನ್ನು ಕೇಳಲು ನನಗೆ ಸಮಯವಿರಲಿಲ್ಲ. ಆಗ ಮಾಸ್ಟರ್ ಸನ್ಯಾಸಿ ಹೇಳಿದರು, ನೀವು ನಿಮ್ಮ ಗುರಿಯ ಮೇಲೆ ಸಂಪೂರ್ಣವಾಗಿ ಗಮನಹರಿಸಿದ್ದರೆ ಮತ್ತು ನಿಮ್ಮ ಉದ್ದೇಶದ ಮೇಲೆ ನೀವು ಸಂಪೂರ್ಣವಾಗಿ ಗಮನಹರಿಸಿದ್ದರೆ, ನಿಮ್ಮ ಸುತ್ತಲಿನ ಇತರ ಎಲ್ಲಾ ನಕಾರಾತ್ಮಕ ಶಬ್ದಗಳನ್ನು ಕೇಳಲು ನಿಮಗೆ ಸಮಯವಿಲ್ಲದಿದ್ದರೆ ನನ್ನ ವಿದ್ಯಾರ್ಥಿಯನ್ನು ನೋಡಿ. ನಿಮ್ಮ ಗುರಿಯ ಮೇಲೆ ನೀವು ಸಂಪೂರ್ಣವಾಗಿ ಗಮನಹರಿಸಿದ್ದರೆ ಮತ್ತು ನಿಮ್ಮ ಉದ್ದೇಶದ ಮೇಲೆ ನೀವು ಸಂಪೂರ್ಣವಾಗಿ ಗಮನಹರಿಸಿದ್ದರೆ, ನಿಮ್ಮ ಸುತ್ತಲಿನ ಇತರ ಎಲ್ಲಾ ನಕಾರಾತ್ಮಕ ಶಬ್ದಗಳನ್ನು ಕೇಳಲು ನಿಮಗೆ ಸಮಯವಿಲ್ಲ. ನೆನಪಿಡಿ, ಈ ಜಗತ್ತಿನಲ್ಲಿ ನೀವು ಎಲ್ಲಿಗೆ ಹೋದರೂ ನಿಮ್ಮ ಸುತ್ತಲಿನ ನಕಾರಾತ್ಮಕ ಜನರನ್ನು ನೀವು ಭೇಟಿಯಾಗುತ್ತೀರಿ, ಆದರೆ ನಿಮ್ಮ ಗುರಿ ಮತ್ತು ನಿಮ್ಮ ದೊಡ್ಡ ಉದ್ದೇಶದ ಮೇಲೆ ನೀವು ಸಂಪೂರ್ಣವಾಗಿ ಗಮನಹರಿಸಿದರೆ ಎಲ್ಲ ಇತರ ನಕಾರಾತ್ಮಕ ಜನರು ಮತ್ತು ನೀವು ಕೇಳುವ ಇತರ ಎಲ್ಲ ನಕಾರಾತ್ಮಕ ಪದಗಳು ಕೇವಲ ಶಬ್ದಗಳಲ್ಲದೆ ಬೇರೇನೂ ಅಲ್ಲ. ಹೆಂಗಸರೇ, ಸಜ್ಜನರೇ, ನಾವು ನಮ್ಮ ಜೀವನದಲ್ಲಿ ಏನನ್ನು ಕೇಂದ್ರೀಕರಿಸುತ್ತೇವೆ ಎಂಬುದರ ಮೇಲೆ ನಾವು ಇತರ ನಡವಳಿಕೆಗಳ ಮೇಲೆ ಹೆಚ್ಚು ಗಮನಹರಿಸುತ್ತೇವೆ. ಇತರ ಮಾತುಗಳು, ಇತರ ಜೀವನ, ನಮ್ಮ ಸುತ್ತಲೂ ಅನೇಕ ವಿಷಕಾರಿ ಜನರು ಇರುತ್ತಾರೆ. ಆದರೆ ನಮ್ಮ ಗುರಿಗಳನ್ನು ನಮ್ಮ ಮೇಲೆ ಕೇಂದ್ರೀಕರಿಸಿದರೆ ನಮ್ಮ ಉದ್ದೇಶವು ನಕಾರಾತ್ಮಕ ವಿಷಯಗಳೆಲ್ಲವೂ ಕೇವಲ ಶಬ್ದವಾಗುವುದಿಲ್ಲ. ಇತರ ಜನರನ್ನು ಟೀಕಿಸುವುದು ಸುಲಭ, ಜನರ ಕರಾಳ ಮುಖ ಮತ್ತು ನಕಾರಾತ್ಮಕ ಭಾಗವನ್ನು ನೋಡುವುದು ಸುಲಭ. ಆದರೆ ಜನರ ಪ್ರಕಾಶಮಾನವಾದ ಭಾಗವನ್ನು ನೋಡಲು ಶೌರ್ಯ ಮತ್ತು ದಯೆಯ ಹೃದಯ ಬೇಕು. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಪೂರ್ಣತೆಗಳನ್ನು ಹೊಂದಿದ್ದೇವೆ. ನಾವೆಲ್ಲರೂ ತಪ್ಪುಗಳನ್ನು ಮಾಡುತ್ತೇವೆ. ನಾವೆಲ್ಲರೂ ಕೆಟ್ಟ ಆಯ್ಕೆಗಳನ್ನು ಮಾಡುತ್ತೇವೆ ಮತ್ತು ಆ ಎಲ್ಲಾ ದೋಷಗಳು, ಅಪೂರ್ಣತೆಗಳು ನಮ್ಮನ್ನು ನಾವಾಗುವಂತೆ ಮಾಡುತ್ತದೆ. ಆದ್ದರಿಂದ ನೀವು ಜನರೊಂದಿಗೆ ಕೆಲಸ ಮಾಡುವಾಗ ಅಥವಾ ನೀವು ಸಾಮಾಜಿಕ ಮಾಧ್ಯಮದಲ್ಲಿದ್ದಾಗ ನಿಮಗೆ ಇಷ್ಟವಿಲ್ಲದ ಜನರೊಂದಿಗೆ ನೀವು ಕಾಣುವಿರಿ, ನೀವು ಒಪ್ಪದ ವಿಚಾರಗಳೊಂದಿಗೆ ನೀವು ಕಾಣುವಿರಿ. ಆ ಎಲ್ಲಾ ಸಮಯದಲ್ಲೂ ಋಣಾತ್ಮಕವಾಗಿ ಪ್ರತಿಕ್ರಿಯಿಸಬೇಕೆ ಅಥವಾ ಧನಾತ್ಮಕವಾಗಿ ಪ್ರತಿಕ್ರಿಯಿಸಬೇಕೆ ಎಂದು ಆಯ್ಕೆ ಮಾಡುವ ಅಧಿಕಾರವನ್ನು ನೀವು ಹೊಂದಿದ್ದೀರಿ ಎಂಬುದನ್ನು ನೆನಪಿಡಿ. ಹೆಂಗಸರೇ ಮತ್ತು ಮಹನೀಯರೇ, ಇದು ನೀವು ಏನು ಮಾಡಲು ಆಯ್ಕೆ ಮಾಡಿಕೊಳ್ಳುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ನೀವು ಏನನ್ನು ಕೇಂದ್ರೀಕರಿಸುತ್ತೀರಿ ಎಂಬುದರ ಕುರಿತಾಗಿದೆ. ಆದ್ದರಿಂದ ನಿಮ್ಮ ಮೇಲೆ ಕೇಂದ್ರೀಕರಿಸಿ ಮತ್ತು ಅವರಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಲು ಆಯ್ಕೆ ಮಾಡಿ.